ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರು ಹಂಚಿಕೆ ವಿಚಾರಣೆ ನಡೀತಾ ಇದೆ. ನೀರಿನ ಕೊರತೆ ಸಂಕಷ್ಟದ ಬಗ್ಗೆ ರಾಜ್ಯ ಸರ್ಕಾರದಿಂದ ವಾದ ಮಾಡಲಾಗುತ್ತೆ. ಕಾವೇರಿಗಾಗಿ ಕರ್ನಾಟಕದ ಪರ ಶ್ಯಾಮ್ ದಿವಾನ್ ವಾದವನ್ನ ಮಂಡಿಸಲಿದ್ದಾರೆ. ಇನ್ನು ತಮಿಳುನಾಡಿನ ಪರ ಮುಕುಲ್ ರೋಹಟಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಕಾವೇರಿ ಪ್ರಾಧಿಕಾರ ಹೇಳಿದಂತೆ ನೀರು ಹರಿಸಲಾಗ್ತಾ ಇದೆ, ನೀರಿನ ಅಭಾವ ಇರೋದ್ರಿಂದ ಕಷ್ಟ ಅಂತ ರಾಜ್ಯ ವಾದ ಮಂಡಿಸುತ್ತೆ. ನಾವು ಬಹಳ ಕಡಿಮೆ ನೀರು ಪಡಿತಾ ಇದ್ದೀವಿ ಅಂತ ತಮಿಳುನಾಡು ಕೂಡ ಮತ್ತೊಂದು ಕಡೆ ವಾದ ಮಾಡ್ತಾ ಇದೆ. ತಮಿಳುನಾಡಿನ ವಾದ ಕೂಡ ಇದೇ ಆಗಿದೆ. 5,000 ಕ್ಯೂಸೆಕ್ ನೀರು ಹರಿಸ್ತೀವಿ ಪ್ರತಿದಿನ ಅಂತ ಹೇಳಿದ್ರು. ಪ್ರತಿ 15 ದಿನ ಕಂಟಿನ್ಯೂಸ್ ಆಗಿ ನೀರು ಹರಿಸಬೇಕು ಅಂತ. ಆದ್ರೆ ಸರಿಯಾದ ಪ್ರಮಾಣದಲ್ಲಿ ನೀರು ಬರ್ತಾ ಇಲ್ಲ ಅನ್ನೋದು ತಮಿಳುನಾಡಿನ ವಾದವಾಗಿದೆ. ಆದ್ರೆ ನಮ್ಮ ರಾಜ್ಯದ ವಾದವೇನು ಅಂತಂದ್ರೆ, ಆಲ್ರೆಡಿ ರಾಜ್ಯದಲ್ಲಿ ಬರ ಪರಿಸ್ಥಿತಿ ಇದೆ, ಮಳೆ ಸರಿಯಾಗಿ ಬಂದಿಲ್ಲ, ಕಾವೇರಿ ಕಣಿವೆಯ ಡ್ಯಾಂಗಳು ಎಲ್ಲವೂ ಕೂಡ ಭರ್ತಿಯಾಗಿಲ್ಲ. ಇಂಥ ಸಂದರ್ಭದಲ್ಲಿ KRS ಡ್ಯಾಂನಿಂದ ನಾವು ಆದಷ್ಟು ನೀರನ್ನ ಹರಿಸಿದ್ದೀವಿ. ಇನ್ಮೇಲೆ ನೀರು ಹರಿಸೋದು ತುಂಬಾ ಕಷ್ಟ ಸಾಧ್ಯ. ಯಾಕಂದ್ರೆ ಬೆಳೆಗಳಿಗೆ ನೀರು ಬಿಡೋದು ಬಿಟ್ಬಿಡಿ, ಆದ್ರೆ ಕುಡಿಯುವಂತಹ ನೀರಿಗೆ ಪರಿಸ್ಥಿತಿ ಸರಿ ಇಲ್ಲ, ಹಾಹಾಕಾರ ಎದುರಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ 1 ಕೋಟಿ ಜನ ವಾಸವಾಗಿದ್ದಾರೆ. ಪ್ರತಿ ತಿಂಗಳು 1 TMC ನೀರು ಬೆಂಗಳೂರಿಗೆ ಕುಡಿಯೋ ನೀರಿಗೆ ಪೂರೈಕೆಯಾಗಬೇಕು. ಸೊ ಇಂಥ ಸಂದರ್ಭದಲ್ಲಿ ಇಡೀ ವರ್ಷ ನೀರನ್ನ ಸ್ಟೋರ್ ಮಾಡಿಕೊಳ್ಳುವಂತಹ ಸಾಮರ್ಥ್ಯ ಇದ್ರೂ ಕೂಡ ಅಲ್ಲಿ ಸರಿಯಾಗಿ ಮಳೆ ಬಾರದೇ ಇದ್ದಂತಹ ಸಂದರ್ಭದಲ್ಲಿ ನಾವು ಕುಡಿಯೋ ನೀರಿಗೆ ನೀರು ಪೂರೈಕೆ ಮಾಡೋದಕ್ಕೆ ಸಾಧ್ಯವಾಗ್ತಿಲ್ಲ. ಇಂಥದ್ರಲ್ಲಿ ಬೆಳೆಗಳಿಗೆ ತಮಿಳುನಾಡಿಗೆ ನೀರು ಹರಿಸಿ ಅಂತಂದ್ರೆ ನಮಗೆ ತುಂಬಾ ಕಷ್ಟ ಸಾಧ್ಯ ಅನ್ನೋದು ರಾಜ್ಯ ಸರ್ಕಾರದ ವಾದವಾಗಲಿದೆ. ಅದರ ಜೊತೆಗೆ ಈಗ ಆಲ್ರೆಡಿ KRS ಡ್ಯಾಮ್ ಬರಿದಾಗ್ತಾ ಹೋಗ್ತಾ ಇದೆ. KRS ನಲ್ಲಿ ಪ್ರತಿ ಕ್ಷಣಕ್ಕೂ ನೀರು ಕುಂದುತ್ತಾ ಇದೆ. ಸೊ ಹಾಗಾಗಿ ಕಬಿನಿ ಡ್ಯಾಮ್ನಿಂದಲೂ ಕೂಡ ಈಗಾಗಲೇ ತಮಿಳುನಾಡಿಗೆ ನೀರು ಹರಿಸಿದ್ದೀವಿ. ಸಾಧ್ಯವಾದಷ್ಟು ನೀರು ಹರಿಸುವಂತಹ ಪ್ರಯತ್ನ ನಾವು ಮಾಡಿದ್ದೀವಿ. ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಕೂಡ ಪಾಲಿಸಿದ್ದೀವಿ. ಆದರೆ ಇನ್ಮೇಲೆ ನಮಗೆ ನೀರು ಹರಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಂತಹ ಮನವರಿಕೆ ಮಾಡಿಕೊಡಲಿದ್ದಾರೆ ಕರ್ನಾಟಕದ ಪರ ವಾದ ಮಂಡಿಸಲಿರುವಂತಹ ಅಡ್ವೊಕೇಟ್. ಅದೇ ರೀತಿಯಾಗಿ CM ಹಾಗೂ DCM ಇಬ್ಬರೂ ಕೂಡ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ನೆನ್ನೆಯೂ ಕೂಡ ಅವರು ಕೇಂದ್ರ ಸಚಿವರ ಜೊತೆ ಸಭೆಯನ್ನ ನಡೆಸಿದ್ರು, ಸಂಸದರ ಜೊತೆ ಸಭೆಯನ್ನ ನಡೆಸಿದ್ರು. ರಾಜ್ಯದಲ್ಲಿರುವಂತಹ ವಸ್ತುಸ್ಥಿತಿ ಆಗಿರಬಹುದು, ಪರಿಸ್ಥಿತಿ ಆಗಿರಬಹುದು, ಅದನ್ನ ಮನವರಿಕೆ ಮಾಡಿಕೊಡುವಂತಹ ಪ್ರಯತ್ನ ಕೂಡ ಮಾಡಿದ್ರು. ಆದರೆ ಮತ್ತೊಂದು ಕಡೆ ಸುಪ್ರೀಂ ಕೋರ್ಟ್ ಅಂಗಳದಲ್ಲಿದೆ ಈ ಕಾವೇರಿ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಇದೆ. ಆದರೆ ಇವತ್ತು ಸುಪ್ರೀಂ ಕೋರ್ಟ್ ಯಾವ ಆದೇಶ ನೀಡುತ್ತೆ ಅಥವಾ ಈ ವಾದ ಪ್ರತಿವಾದವನ್ನ ಆಲಿಸಿದ ನಂತರ ಕರ್ನಾಟಕಕ್ಕೆ ಏನಾದರೂ ಸಿಹಿ ಸುದ್ದಿ ಕೊಡುತ್ತಾ ಅನ್ನುವಂತಹ ಸಾಕಷ್ಟು ನಿರೀಕ್ಷೆ, ಬೆಟ್ಟದಷ್ಟು ನಿರೀಕ್ಷೆ ಸುಪ್ರೀಂ ಕೋರ್ಟ್ ಮೇಲೆ ಇವತ್ತು ಇದೆ. ಅದಷ್ಟೇ ಅಲ್ಲ, ಕಾವೇರಿ ಪ್ರದೇಶದಲ್ಲಿ ಅಥವಾ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ವಾಸ ಮಾಡುವಂತಹ ಸಾಕಷ್ಟು ಜನ ಇದ್ದಾರೆ, ರೈತರಿದ್ದಾರೆ. ಅವರೆಲ್ಲರೂ ಕೂಡ ಬೇರೆ ಬೇರೆ ವಿನೂತನ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಸರ್ಕಾರಕ್ಕೆ ಚಾಟಿ ಬೀಸೋ ಕೆಲಸ ಮಾಡಿದ್ದಾರೆ. ಸರ್ಕಾರ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ಪಾಲಿಸಲೇಬೇಕಾಗಿದೆ, ಸುಪ್ರೀಂ ಕೋರ್ಟ್ ಆದೇಶವನ್ನ ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು ಅನ್ನೋ ಪ್ರಶ್ನೆ ಸರ್ಕಾರದ್ದಾಗಿದ್ರೆ, ಈ ಕಡೆ ರೈತರ ಪ್ರಶ್ನೆ ನಮಗೆ ಬೆಳೆಗಳಿಗೆ ಬಿಟ್ಬಿಡಿ, ಕುಡಿಯೋದಕ್ಕೂ ಕೂಡ ಸರಿಯಾಗಿ ನೀರು ಬರದಂತಹ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಎದುರಾಗಬಹುದು. ನಾವು ಆದಷ್ಟು ಬೇಗ ತಮಿಳುನಾಡಿಗೆ ನೀರು ಹರಿಸೋದನ್ನ ಸ್ಟಾಪ್ ಮಾಡಬೇಕು. ಯಾಕಂದ್ರೆ ಆಲ್ರೆಡಿ ಸರಿಯಾಗಿ ಮಳೆ ಬಂದಿಲ್ಲ, ಬರ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ ಬೇಸಿಗೆ ಕಾಲದಲ್ಲಿ ಅಟ್ಲೀಸ್ಟ್ ಕುಡಿಯೋಕಾದ್ರೂ ನಾವು ನೀರು ಇಟ್ಕೊಳ್ಳೋಣ ಅನ್ನುವಂತಹ ಮಾತನ್ನ, ಆಕ್ರೋಶವನ್ನ, ಪ್ರತಿಭಟನೆಯನ್ನ ಬೇರೆ ಬೇರೆ ರೀತಿಯಾಗಿ ವ್ಯಕ್ತಪಡಿಸಿದ್ದಾರೆ ಆ ಭಾಗದಲ್ಲಿರುವಂತಹ ರೈತರು. ಕೇವಲ ಮಹಾನಗರ ಬೆಂಗಳೂರಿಗೆ ಮಾತ್ರವಲ್ಲ, ಮೈಸೂರು ಆಗಿರಬಹುದು, ಮಂಡ್ಯ ಆಗಿರಬಹುದು, ಚಾಮರಾಜನಗರ ಆಗಿರಬಹುದು, ಈ ಭಾಗಕ್ಕೆಲ್ಲ ಕಾವೇರಿ ನದಿಯಿಂದ ನೀರು ಪೂರೈಕೆ ಆಗುತ್ತೆ. ಒಂದು ವೇಳೆ ನಾವು ಇದೇ ನೀರನ್ನ ಸರಾಗವಾಗಿ ಬಿಡ್ತಾ ಇದ್ರೆ ತಮಿಳುನಾಡಿಗೆ, ಇಲ್ಲಿ ಸ್ಟಾಪ್ ಆಗ್ಬಿಡುತ್ತೆ ಅಂತ ತಮಿಳುನಾಡು ಸದ್ಯಕ್ಕೆ ವಾದ ಮಂಡಿಸ್ತಾ ಇದೆ. ಅಡ್ವೊಕೇಟ್ ಮುಕುಲ್ ರೋಹಟಗಿ ಅವರು ವಾದ ಮಂಡಿಸ್ತಾ ಇದ್ದಾರೆ. ಅವರ ವಾದ ಏನಿದೆ ಅನ್ನುವಂತಹ ಅಂಶವನ್ನ ನೋಡ್ತಾ ಹೋಗೋಣ. ಎರಡೂ ರಾಜ್ಯದಲ್ಲಿ ನೀರಿನ ಸಮಸ್ಯೆ ಇರೋದು ನಿಜ, ಆದ್ರೆ ನಮಗೆ ಸಿಗ್ತಾ ಇರೋದು ತುಂಬಾ ಕಡಿಮೆ ನೀರು. ನಾವು ನಿರೀಕ್ಷೆ ಮಾಡಿದಷ್ಟು ನೀರು ನಮ್ಗೆ ಸಿಗ್ತಾ ಇಲ್ಲ. ಇದೆಲ್ಲ ನೋಡಿಕೊಳ್ಳೋದಕ್ಕೆ ಪ್ರಾಧಿಕಾರ ಇದೆಯಲ್ಲ ಅನ್ನುವಂತಹ ವಾದ ತಮಿಳುನಾಡಿನದ್ದಾಗಿದೆ. ತಮಿಳುನಾಡು ಪರ ಮುಕುಲ್ ರೋಹಟಗಿ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗಾದ್ರೆ ಕರ್ನಾಟಕದ ವಾದವೇನು? ಕಾವೇರಿಗಾಗಿ ಕರ್ನಾಟಕದ ಪರ ರೈಟ್, ಈ ಎಲ್ಲ ಡೆವಲಪ್ಮೆಂಟ್ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನಮ್ಮ ಸೀನಿಯರ್ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಕೆಲವೇ ಕ್ಷಣಗಳಲ್ಲಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಳೋಣ. ನೀವು ನ್ಯೂಸ್ ಫಸ್ಟ್ ಸ್ಕ್ರೀನ್ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಲಭ್ಯವಾಗುತ್ತೆ. ಸುಪ್ರೀಂ ಕೋರ್ಟ್ನಲ್ಲಿ ಏನೆಲ್ಲ ವಾದ ವಿವಾದ ಆಗ್ತಾ ಇದೆ,
ತಮಿಳುನಾಡಿನ ವಾದವೇನು, ಕರ್ನಾಟಕದ ವಾದವೇನು, ಕರ್ನಾಟಕದ ಸದ್ಯದ ಪರಿಸ್ಥಿತಿಯನ್ನ ಯಾವ ರೀತಿಯಾಗಿ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ ನಮ್ಮ ಅಡ್ವೊಕೇಟ್ ಅನ್ನುವಂತಹ ಮಾಹಿತಿ ಕೂಡ ನಿಮಗೆ ಲಭ್ಯವಾಗುತ್ತೆ. ಪ್ರಧಾನಮಂತ್ರಿಯ ಕಾಲಾವಕಾಶವನ್ನು ಕೂಡ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ನಾವು ಕೇಳಿದ್ದೀವಿ ಅಂತ. ಯಾಕಂದ್ರೆ ದೆಹಲಿಯಲ್ಲೇ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್. ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗಿ ವಸ್ತುಸ್ಥಿತಿಯನ್ನ ಪರಿಚಯ ಮಾಡಬೇಕು, ಕರ್ನಾಟಕದ ಪರಿಸ್ಥಿತಿಯನ್ನ ಅವರಿಗೆ ಮನವರಿಕೆ ಮಾಡಿಕೊಡಬೇಕು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಆದರೆ ನಿನ್ನೆ ಸಂಸದರ ಜೊತೆ ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹೇಳ್ತಾ ಇದ್ರು, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಲ್ಲಿ ಕರೆತರುವಂತಹ ಅವಶ್ಯಕತೆ ಇಲ್ಲ, ಅವರನ್ನ ಎಳೆ ತರಬೇಡಿ ಅಂತ ಹೇಳಿ. ಆದರೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ನಲ್ಲಿ ಇದೆಲ್ಲ ವಾದ ವಿವಾದ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನ್ಯೂಸ್ ರೂಮ್ ಇಂದ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಏನೇನು ಆಗ್ತಾ ಇದೆ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದ? ಹೌದು ಸಭಾ, ಈಗ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ BR ಗವಾಯ್ ಅವರ ಪೀಠದಲ್ಲಿ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನದಿ ನೀರು ಹಂಚಿಕೆ ವಿವಾದದ ಬಗ್ಗೆ ವಿಚಾರಣೆ ಆರಂಭವಾಗಿದೆ. ಈಗ ಕರ್ನಾಟಕದ ಪರ ವಕೀಲರು ಮತ್ತು ತಮಿಳುನಾಡು ಪರ ವಕೀಲರು ಎರಡೂ ರಾಜ್ಯಗಳ ವಕೀಲರು ತಮ್ಮ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕರ್ನಾಟಕದ ಪರವಾಗಿ ಹಿರಿಯ ವಕೀಲ ಶ್ಯಾಮ್ ದಿವಾನ್ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಇನ್ನು ತಮಿಳುನಾಡಿನ ಪರವಾಗಿ ಹಿರಿಯ ವಕೀಲ ಮುಕುಲ್ ರೋಟಗಿ ಅವರು ವಾದವನ್ನು ಮಂಡಿಸ್ತಾ ಇದ್ದಾರೆ. ಈಗ ಮುಖ್ಯವಾಗಿ ತಮಿಳುನಾಡು ತಮಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕರ್ನಾಟಕ ಹರಿಸಬೇಕು ಅನ್ನುವ ವಾದವನ್ನು ಮಂಡಿಸ್ತಾ ಇದೆ. ಮುಕುಲ್ ರೋಟಗಿ ಅವರು ಮುಖ್ಯವಾಗಿ ವಾದವನ್ನು ಮಂಡಿಸ್ತಾ ಇರೋದೇನೆಂದರೆ, ನಮಗೀಗ ತುಂಬ ಕಡಿಮೆ ನೀರು ಸಿಗ್ತಾ ಇದೆ, ಜೊತೆಗೆ ನೀರಿನ ಸಮಸ್ಯೆ ಎರಡೂ ರಾಜ್ಯದಲ್ಲಿ ಇದೆ, ಆದರೆ ನಮಗೆ ಸಿಗ್ತಾ ಇರ್ತಕ್ಕಂಥ ನೀರಿನ ಪ್ರಮಾಣ ಬಹಳ ಕಡಿಮೆ ಇದೆ. ಮುಖ್ಯವಾಗಿ ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಷನ್ ಪ್ರತಿನಿತ್ಯ 6400 ಕ್ಯೂಸೆಕ್ಸ್ ನೀರನ್ನು ಬಿಡಲಿಕ್ಕೆ ಆದೇಶವನ್ನು ಕೊಟ್ಟಿತ್ತು, ಆದರೆ ಈ ಶಿಫಾರಸನ್ನು ಮಾಡಿತ್ತು. ಆದರೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಇದನ್ನು ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಹರಿಸಲಿಕ್ಕೆ ಇಳಿಕೆಯನ್ನು ಮಾಡಿದೆ. ಇದರಿಂದಾಗಿ ತಮಿಳುನಾಡಿಗೆ ತೊಂದರೆ ಆಗ್ತಾ ಇದೆ, ನಮಗೆ ಇನ್ನೂ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಬೇಕು ಅಂತೇಳಿ ವಾದವನ್ನು ಮಂಡಿಸ್ತಾ ಇದೆ. ಜೊತೆಗೆ ಈಗ ಕರ್ನಾಟಕದಲ್ಲೂ ಕೂಡ ಮಳೆಯ ಸಂಕಷ್ಟ ಇದೆ ಅನ್ನೋದನ್ನು ಕೂಡ ನಾವು ಒಪ್ಕೊಳ್ತೇವೆ. ಆದರೂ ಕೂಡ ಈ ಕೆಳಭಾಗದ ರಾಜ್ಯ ಅಂತಂದರೆ ತಮಿಳುನಾಡು, ಲೋವರ್ ರೇಪೇರೆಂಜ್ ಸ್ಟೇಟ್, ಈ ಸ್ಟೇಟ್ನ ಹಿತಾಸಕ್ತಿಯನ್ನು ಕೂಡ ನೋಡಬೇಕು. ಹೀಗಾಗಿ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದ ನೀರನ್ನು ಹರಿಸಬೇಕು ಅನ್ನೋ ಒಂದು ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಈಗ ಇದಕ್ಕೆ ಪ್ರತಿಯಾಗಿ ಕರ್ನಾಟಕದ ಪರ ವಕೀಲ ಶ್ಯಾಮ್ ದಿವಾನ್ ಅವರು ಕೂಡ ಈಗಾಗಲೇ ನಾವು ಕಾವೇರಿ ವಾಟರ್ ರೆಗ್ಯುಲೇಷನ್ ಕಮಿಷನ್ ಮಾಡಿದಂತಹ ಶಿಫಾರಸು, ಜೊತೆಗೆ ಕಾವೇರಿ ವಾಟರ್ ರಿವರ್ ಅಥಾರಿಟಿ ಮಾಡಿದಂತಹ ಆದೇಶಕ್ಕೆ ಅನುಗುಣವಾಗಿ ನೀರನ್ನು ಈಗಾಗಲೇ ತಮಿಳುನಾಡಿಗೆ ಹರಿಸಿದ್ದೇವೆ. ಈಗ ಕರ್ನಾಟಕದ ಡ್ಯಾಮ್ಗಳಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ನೀರಿಲ್ಲ, ಹೀಗಾಗಿ ನಾವು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಹರಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ CWRC ಮತ್ತು CWMA ಆದೇಶ, ಎರಡೂ ಆದೇಶಗಳು ಕೂಡ ತಮಿಳುನಾಡಿಗೆ ಅನಾನುಕೂಲ ಆಗಿದೆ ಅನ್ನೋ ಒಂದು ಅಂಶವನ್ನು ಈಗ ತಮಿಳುನಾಡು ಪರ ವಕೀಲ ಮುಕುಲ್ ರೋಟಗಿ ಅವರು ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಆದರೆ ಇದನ್ನು ಕರ್ನಾಟಕ ಕೂಡ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದೆ. ಮುಖ್ಯವಾಗಿ ಈಗ ಕರ್ನಾಟಕದ ಡ್ಯಾಮ್ಗಳಲ್ಲೇ ನೀರಿಲ್ಲ, ಈ ಕಾರಣಕ್ಕಾಗಿ ಈಗ ತಮಿಳುನಾಡಿಗೆ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಜೊತೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ BR ಗವಾಯ್ ಅವರು ಕೂಡ ಈ ಒಂದು ನದಿ ನೀರು ಹಂಚಿಕೆ ವಿವಾದದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಈಗ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದೆ, ಅದೇ ತೀರ್ಮಾನವನ್ನು ತೆಗೆದುಕೊಳ್ಳುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ಈಗ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ನೀರಾವರಿ ತಜ್ಞರು, ಕೃಷಿ ತಜ್ಞರು, ತೋಟಗಾರಿಕಾ ಇಲಾಖೆ ತಜ್ಞರು, ಹವಾಮಾನ ತಜ್ಞರು ಸೇರಿದಂತೆ ಬೇರೆ ಬೇರೆ ವಿಷಯಗಳ ತಜ್ಞರು ಇರ್ತಾರೆ ಮತ್ತು ಎಲ್ಲ ರಾಜ್ಯಗಳ ಪ್ರತಿನಿಧಿಗಳು ಇರ್ತಾರೆ. ಹೀಗಾಗಿ ಅವರೇ ತೀರ್ಮಾನವನ್ನು ತೆಗೆದುಕೊಳ್ಬೋದು. ಹೀಗಾಗಿ ಈ ವಿಷಯವನ್ನು ನಾವು ಹೇಗೆ ಬಗೆಹರಿಸಲಿಕ್ಕೆ ಸಾಧ್ಯ, ಈ ಬಗ್ಗೆ ನಾವು ಹೇಗೆ ಆದೇಶವನ್ನು ಕೊಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನು ಈಗ ಮತ್ತೊಮ್ಮೆ ಜಸ್ಟಿಸ್ BR ಗವಾಯ್ ಅವರು ಪುನರುಚ್ಚರಿಸ್ತಾ ಇದ್ದಾರೆ. ಈ ಹಿಂದಿನ ವಿಚಾರಣೆ ವೇಳೆಯಲ್ಲೂ ಕೂಡ ಜಸ್ಟಿಸ್ BR ಗವಾಯ್ ಅವರು ಇದೇ ಮಾತನ್ನು ಹೇಳಿದರು, ನಾವು ನೀರು ಹಂಚಿಕೆ ವಿಷಯದಲ್ಲಿ ತಜ್ಞರಲ್ಲ, ಹೀಗಾಗಿ ಈ ವಿಷಯದ ಬಗ್ಗೆ ತಜ್ಞರಾಗಿರ್ತಕ್ಕಂತಹ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರವೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಅನ್ನೋದು ಮಾತನ್ನು ಹೇಳಿದರು. ಇವತ್ತು ಕೂಡ ಅದೇ ಮಾತನ್ನು ಈಗ ಜಸ್ಟಿಸ್ BR ಗವಾಯ್ ಅವರು ಪುನರುಚ್ಚಾರವನ್ನು ಮಾಡಿದ್ದಾರೆ. ಹೀಗಾಗಿ ಈಗ ಕರ್ನಾಟಕ ಮತ್ತು ತಮಿಳುನಾಡು ನಡುವಿನ ಕಾವೇರಿ ನದಿ ನೀರು ಹಂಚಿಕೆ ವಿವಾದ ಈಗ ಈ ವರ್ಷವೂ ಕೂಡ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದೆ. ಸುಪ್ರೀಂ ಕೋರ್ಟ್ನಲ್ಲಿ ಈಗ ವಾದ ಮತ್ತು ಪ್ರತಿವಾದ ನಡೀತಾ ಇದೆ. ಈ ಎರಡೂ ಕಡೆಯ ವಾದವನ್ನು ಆಲಿಸಿದ ಬಳಿಕ ಈಗ ಸುಪ್ರೀಂ ಕೋರ್ಟ್ನ ಜಸ್ಟಿಸ್ BR ಗವಾಯ್ ಅವರ ಪೀಠ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರ ಕೊಟ್ಟಿರುವಂಥ ಆದೇಶವನ್ನು ಎತ್ತಿ ಹಿಡಿಬೇಕಾ, ಇಲ್ಲವೇ ಅದರಲ್ಲಿ ಮಾರ್ಪಾಡನ್ನು ಮಾಡಬೇಕಾ ಅನ್ನೋದ್ರ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಮಾರ್ಪಾಡನ್ನು ಮಾಡೋದಾದರೆ ಈಗ ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಹರಿಸಲಿಕ್ಕೆ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಆದೇಶ ಕೊಟ್ಟಿದೆ, ಅದನ್ನು ಕಡಿಮೆ ಮಾಡ್ಬೋದು, ಇಲ್ಲವೇ ಹೆಚ್ಚಳ ಮಾಡಬೇಕು. ಹೀಗಾಗಿ ಇದ್ರ ಬಗ್ಗೆ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಈಗ ಮುಖ್ಯವಾಗಿ ಕರ್ನಾಟಕಕ್ಕೆ ಹೇಳ್ತಾ ಇರುವಂಥದ್ದು, ನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಹರಿಸಲಿಕ್ಕೆ ಆಗೋದಿಲ್ಲ, ನಾವು ನಿತ್ಯ 2,500 ಕ್ಯೂಸೆಕ್ಸ್ ನೀರನ್ನು ಮಾತ್ರ ಹರಿಸ್ತೇವೆ ಅಂತೇಳಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಹೇಳಿತ್ತು. ಅದೇ ಅಂಶವನ್ನು ಹೇಳ್ಬೋದು, ಇಲ್ಲವೇ ನಾವು ಸಂಪೂರ್ಣವಾಗಿ ಒಂದೇ ಒಂದು ಹನಿಯನ್ನು ನೀರನ್ನು ಕೂಡ ತಮಿಳುನಾಡಿಗೆ ಹರಿಸುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನೋ ಅಂಶವನ್ನು ಕೂಡ ಈಗ ಕರ್ನಾಟಕ ಸುಪ್ರೀಂ ಕೋರ್ಟ್ನಲ್ಲಿ ಈಗ ಮುಂದಿನ ಕ್ಷಣಗಳಲ್ಲಿ ವಾದವನ್ನು ಮಂಡಿಸ್ಬೋದು. ಹೀಗಾಗಿ ಇದ್ರ ಬಗ್ಗೆನೇ ಈಗ ಸುಪ್ರೀಂ ಕೋರ್ಟ್ ತೀರ್ಮಾನವನ್ನು ತೆಗೆದುಕೊಳ್ಬೇಕಾಗುತ್ತೆ. ಹೀಗಾಗಿ ಈಗ ಸುಪ್ರೀಂ ಕೋರ್ಟ್ ಕೊಡುವಂತಹ ಆದೇಶದ ಮೇಲೆ ಕರ್ನಾಟಕ ಮುಂದಿನ ದಿನಗಳಲ್ಲಿ ತಮಿಳುನಾಡಿಗೆ ಕಾವೇರಿ ನದಿ ನೀರನ್ನು ಹರಿಸಬೇಕಾ ಬೇಡವಾ ಅನ್ನೋದು ಕೂಡ ನಿರ್ಧಾರ ಆಗುತ್ತೆ. ಹೀಗಾಗಿ ಸುಪ್ರೀಂ ಕೋರ್ಟ್ನ ಇವತ್ತು ಕೊಡುವಂತಹ ಆದೇಶವೇ ಸಾಕಷ್ಟು ಮಹತ್ವವನ್ನು ಪಡ್ಕೊಳ್ಳುತ್ತೆ. ಈಗಾಗಲೇ ಕರ್ನಾಟಕದ CM ಸಿದ್ದರಾಮಯ್ಯನವರು ಕೂಡ ಇವತ್ತು ದೆಹಲಿಯಲ್ಲಿ ಕೇಂದ್ರದ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರನ್ನು ಕೂಡ ಭೇಟಿಯಾಗಿ ಕರ್ನಾಟಕದಲ್ಲಿ ಈಗ 51 TMC ನೀರು ಮಾತ್ರ ಇದೆ, ಹೀಗಾಗಿ ನಾವು ನೀರನ್ನು ತಮಿಳುನಾಡಿಗೆ ಹರಿಸಲಿಕ್ಕೆ ಆಗೋದಿಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಅವರ
ಗಮನಕ್ಕೆ ತಂದಿದ್ದಾರೆ. ಈಗ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಇದ್ರ ಬಗ್ಗೆನೇ ವಿಚಾರಣೆ ನಡೀತಾ ಇದೆ ಸಭಾ. ರೈಟ್ ಚಂದ್ರಮೋಹನ್, ಇಲ್ಲಿ ಪ್ರಾಧಿಕಾರದ ಮೇಲೆ ಸಾಕಷ್ಟು ನಿರೀಕ್ಷೆಯನ್ನ ನಮ್ಮ ರಾಜ್ಯದ ರೈತರು ಹೊಂದಿದ್ರು, ಸ್ಪೆಷಲಿ ಹಳೆ ಮೈಸೂರು ಭಾಗದ ರೈತರು. ಆದ್ರೆ ಆ ನಿರೀಕ್ಷೆ ಎಲ್ಲ ಹುಸಿಯಾಗಿದೆ. ಸೊ ಹಾಗಾಗಿ ಅನಿವಾರ್ಯವಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಿದೆ ರಾಜ್ಯ ಸರ್ಕಾರ. ಅಟ್ಲೀಸ್ಟ್ ಅಲ್ಲಿಂದ ಆದ್ರೂ ನಮಗೆ ನ್ಯಾಯ ಸಿಗಬಹುದು ಅಂತ ಅನ್ಸುತ್ತಾ ಇವತ್ತು ಯಾವೆಲ್ಲ ಜಡ್ಜ್ಮೆಂಟಿಗೆ ಬರಬಹುದು ಅಂತ ಅನ್ಸುತ್ತೆ ಚಂದ್ರಮೋಹನ್? ಯಾಕಂದ್ರೆ ರಾಜ್ಯದಲ್ಲಿ ಮಳೆ ಸರಿಯಾಗಿಲ್ಲ, ಪರಿಸ್ಥಿತಿ ಸರಿ ಇಲ್ಲ, ಬೆಳೆಗಳಿಗೆ ನೀರು ಬಿಟ್ಬಿಡಿ, ಕುಡಿಯೋ ನೀರಿಗೂ ಕೂಡ ಇಲ್ಲಿ ಹಾಹಾಕಾರ ಎದುರಾಗಬಹುದು ಅನ್ನುವಂತಹ ಸಾಕಷ್ಟು ಅಂಶಗಳೊಂದಿಗೆ ನಮ್ಮ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟಿಗೆ ಹೋಗಿದೆ ಚಂದ್ರಮೋಹನ್. ಸಭಾ, ಈಗ ಸುಪ್ರೀಂ ಕೋರ್ಟ್ನಲ್ಲಿ ಬಹುತೇಕ ವಾದ ಮತ್ತು ಪ್ರತಿವಾದ ಎರಡೂ ಕೂಡ ಅಂತ್ಯ ಆಗಿದೆ. ಈಗ ಜಸ್ಟಿಸ್ ಬಿ.ಆರ್. ಗವಾಯ್ ಅವರು ತಮ್ಮ ಆದೇಶವನ್ನು ಬರೆಸ್ತಾ ಇದ್ದಾರೆ. ಹೀಗಾಗಿ ಮುಂದಿನ 5-10 ನಿಮಿಷಗಳಲ್ಲೇ ಸುಪ್ರೀಂ ಕೋರ್ಟ್ನ ಆದೇಶ ಏನು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಮುಖ್ಯವಾಗಿ ಈಗ ಕರ್ನಾಟಕ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಕರ್ನಾಟಕದಲ್ಲಿ ಮುಂಗಾರು ಮಳೆ ವಿಫಲವಾಗಿದೆ, ಮುಂಗಾರು ಮಾರುತದ ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಆದರೆ ತಮಿಳುನಾಡಿನಲ್ಲಿ ಹಿಂಗಾರು ಕಾಲದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗುತ್ತೆ. ಹಿಂಗಾರು ಮಳೆ ಹೆಚ್ಚಿನ ಪ್ರಮಾಣದಲ್ಲಿ ತಮಿಳುನಾಡಿಗೆ ಆಗೋದ್ರಿಂದಾಗಿ ಅವರಿಗೆ ಅನುಕೂಲ ಇದೆ. ನಮಗೆ ಕರ್ನಾಟಕದಲ್ಲಿ ಹಿಂಗಾರು ಮಳೆ ಉತ್ತಮವಾಗಿ ಆಗುವಂತಹ ಯಾವುದೇ ಮುನ್ಸೂಚನೆಯನ್ನು ಕೂಡ ಈಗ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಕೊಟ್ಟಿಲ್ಲ ಅನ್ನೋ ಒಂದು ಅಂಶವನ್ನು ಕೂಡ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದ್ದಾರೆ. ಜೊತೆಗೆ ತಮಿಳುನಾಡಲ್ಲಿ 10 TMC ಅಂತರ್ಜಲ ಕೂಡ ಇದೆ ಅನ್ನೋದನ್ನ ಹಿಂದೆ ಸುಪ್ರೀಂ ಕೋರ್ಟೇ ತನ್ನ ತೀರ್ಪಿನಲ್ಲಿ ಹೇಳಿದೆ. ಹಾಗಾಗಿ ತಮಿಳುನಾಡಿನಲ್ಲಿರುವಂತಹ ಅಂತರ್ಜಲವನ್ನು ಕೂಡ ಪರಿಗಣಿಸಬೇಕು ಅನ್ನೋ ಒಂದು ಅಂಶವನ್ನು ಕೂಡ ಈಗ ಕರ್ನಾಟಕ ಸುಪ್ರೀಂ ಕೋರ್ಟ್ನ ಗಮನಕ್ಕೆ ತಂದಿದೆ. ಮುಖ್ಯವಾಗಿ ಈಗ ಸರಾಸರಿ ಒಳಹರಿವು ಕೂಡ ಕಡಿಮೆ ಆಗಿದೆ, ಮತ್ತೆ ಸಂಕಷ್ಟದ ಪರಿಸ್ಥಿತಿ ಈಗಲೂ ಕೂಡ ಇದೆ. ಕರ್ನಾಟಕದ ಜಲಾಶಯಗಳಲ್ಲಿ ನೀರಿನ ಕೊರತೆ ಇದೆ.